ಹಲೋ. ಜೀಪ್ ರೈಡ್ ಮಾತ್ರ ಅಲ್ಟಿಮೇಟ್ ಗೈಸ್. ಕಂಪ್ಲೀಟ್ಲಿ ಆಫ್ ರೋಡಿಂಗು. ಒನ್ ಆಫ್ ದ ಇಂಡಿಯಾಸ್ ಲಾಂಗೆಸ್ಟ್ ಜಿಪ್ ಲೈನ್. ಸೊ ಇದು ಒಂಥರ ಚೆನ್ನಾಗಿದೆ ಈ ಮ್ಯಾಗ್ನೆಟ್. ಏನಂತಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಆನ್ಲೈನ್ ಅಲ್ಲಿ ಜೀಪ್ ಬುಕ್ ಮಾಡೋರು ಏನ್ ಪ್ರಾಬ್ಲಮ್ ಅಂದ್ರೆ ಸನ್ರೈಸ್ ಸ್ಪಾಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಗೈಸ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು ಎಕ್ಸಾಕ್ಟ್ 2:40 ಆಗಿದೆ. ನಾವು ಅರ್ಲಿ ಮಾರ್ನಿಂಗ್ 2 o'clockಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಕೊಲುಕುಮಲ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಕೂಡ ಕೇರಳದಲ್ಲಿರೋ ಒಂದು ಪ್ಲೇಸ್ ನೇಮು. ಸೊ ಅಲ್ಲಿಗೆ ಯಾಕಪ್ಪ ಅಂತಂದರೆ ಅಲ್ಲಿ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಫೇಮಸ್. ಸೊ ಒಂದಷ್ಟು ಪ್ಲೇಸಸ್ಗಳನ್ನ ನಾವು ನೋಡುವಾಗ ಅದು ಫೇಮಸ್ ಸ್ಪಾಟ್ ಅಂತ ನಮ್ಗೆ ಗೊತ್ತಾಯಿತು, ಅದರಲ್ಲೂ ಟ್ರೆಕ್ಕಿಂಗ್. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅನ್ಕೊಂಡ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾವು 1 hour ಏನೋ ಜೀಪ್ ರೈಡ್ ಏನೋ ಹೋಗ್ಬೇಕಂತೆ. ಸೊ ಅದಕ್ಕೇ ಬೇಗ ಇಲ್ಲಿಂದ ಹೊರಟ್ಬಿಟ್ರೆ ಅಲ್ಲಿಗೆ ರೀಚ್ ಆಗೋದಕ್ಕೆ ಸರಿಯಾಗುತ್ತೆ ಅಂತ ನಾವು ಹೊರಟ್ವಿ. ವೈ ಬಿಕಾಸ್ ಇಲ್ಲಿ ನೋಡ್ತಿರ್ಬೋದು ನೀವು, ಆಲ್ಮೋಸ್ಟ್ ಲೈಕ್ 44 kilometers ಇದೆ ನಮ್ಮ ರೂಮಿಂದ. ಸೊ ಅದಕ್ಕೆ ನಾವು ಬೇಗನೆ ಹೊರಟ್ವಿ. ಸೊ ಇದು ರೀಚ್ ಆಗೋಷ್ಟ್ರಲ್ಲಿ ನಮ್ಗೆ ಏನಿಲ್ಲ ಅಂದ್ರೂ 4-4:15 ಆಗ್ಬಿಡುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಅದಕ್ಕೇ ಬೇಗ ಹೊರಟಿದ್ದೀವಿ. ಶಿವ, ಏನಾದರೂ ಹೇಳೋದಿದೆಯಾ? ಗೈಸ್ ಫೈನಲಿ ನಾವು ಕೊಲುಕುಮಲೈ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟ್ರಲ್ಲಿ ಆಲ್ರೆಡಿ ತುಂಬ ಜನ ಬಂದಿದ್ರು, ಹಾಗೆ ಜೀಪ್ಗಳು ಕೂಡ ರೆಡಿ ಇತ್ತು. ಕೆಲವ್ರು ಹೋಗೋರು ಆಲ್ರೆಡಿ ಜೀಪ್ನ ಬುಕ್ ಮಾಡ್ಕೊಂಡು ಹೋಗೋರು ಹೋಗ್ತಿದ್ರು. ನಾವು ಕೂಡ ಹಾಗೆ ಜೀಪ್ ರೇಟ್ ಎಲ್ಲ ಮಾತಾಡಿಕೊಂಡು ನಾವು ಕೂಡ ಹೊರಟ್ವಿ. ತುಂಬ ಡಾರ್ಕ್ ಇತ್ತು, ಬಿಕಾಸ್ ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ತುಂಬ ಡಾರ್ಕ್ ಇತ್ತು. ಒಂಥರ ಚೆನ್ನಾಗಿತ್ತು. ಹಾಗೆ ಜೀಪ್ ರೈಡ್ ಮಾತ್ರ ಮಸ್ತಾಗಿತ್ತು ಗೈಸ್. ಫೈನಲಿ ಜೀಪ್ ರೈಡ್ ಮುಗಿಸ್ಕೊಂಡು ನಾವು ಮೇಲ್ಗಡೆ ಒಂದು ಸ್ವಲ್ಪ ದೂರ, ಒಂದು 300 meters ಅಷ್ಟೇ, 300 meters ವಾಕಿಂಗ್ ಮಾಡಿಕೊಂಡು ನಾವು ಸನ್ರೈಸ್ ಸ್ಪಾಟ್ಗೆ ಹೋದ್ವಿ. ಮುಂದೆ ನಾವು ಏನು ಮಾಡಿದ್ವಿ, ಹಾಗೆ ಸನ್ರೈಸ್ ಸ್ಪಾಟ್ ಹೇಗಿತ್ತು ಅಂತೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಕಮ್ಮಿಂಗ್ ಟು ಸನ್ರೈಸ್ ಸ್ಪಾಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಗೈಸ್. ಸಖತ್ತಾಗಿತ್ತು. ಒಂದು ಕಡೆ ಸನ್ರೈಸು, ಇನ್ನೊಂದು ಕಡೆ ಒಂಥರ ಫಾಗ್ ಇತ್ತು. ಅದೆಲ್ಲ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ಬಟ್ ಏನಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಅರ್ಲಿ ಮಾರ್ನಿಂಗ್ ಎದ್ದು ಬರ್ತಾರೆ ಇಷ್ಟು ಜನ ಅನ್ನೋ ಒಂದು ಫೀಲ್ ಕೊಡ್ತು ನಮಗೆ. ಅಷ್ಟು ಜನ ಇದ್ದರು. ಈವನ್ ಇನ್ಕ್ಲೂಡಿಂಗ್ ಚಿಕ್ಕ ಮಕ್ಕಳಿಂದ ದೊಡ್ಡವರು, ಏಜ್ ಆದವರೆಲ್ಲ ಬಂದಿದ್ದರು. ಅಜ್ಜಿ ತಾತಂದಿರೆಲ್ಲ ಬಂದಿದ್ದರು, ಆಂಟಿದಿರೆಲ್ಲ ಬಂದಿದ್ರು. ಒಂಥರ ತುಂಬ ಚೆನ್ನಾಗಿತ್ತು. ಮೋಸ್ಟ್ ರೆಕಮೆಂಡೆಡ್ ಸ್ಪಾಟ್. ಎಲ್ಲರೂ ಟ್ರೆಕ್ಕಿಂಗು ಸನ್ರೈಸ್ ನೋಡಬೇಕು ಅಂತ ಯಾರು ಅಂದ್ಕೊಂಡಿರ್ತೀರಾ ಅಂಥವ್ರಿಗೆ ಇದು ಮೋಸ್ಟ್ ರೆಕಮೆಂಡೆಡ್ ಸ್ಪಾಟು. ಸಕ್ಕತ್ತಾಗಿತ್ತು. ನಾವು ರೀಚ್ ಆದಾಗ ಸನ್ರೈಸ್ ಏನು ಕಾಣ್ತಿರಲಿಲ್ಲ. ಸೊ ಸನ್ರೈಸ್ ಬರಲ್ವೇನೋ ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಇನ್ನೊಂದು 5-10 minutes ವೆಯ್ಟ್ ಮಾಡಿದ್ವಿ. ಅಲ್ಲಿ ತುಂಬ ಜನ ಎಲ್ಲ ನಿಂತಿದ್ರು. ಸರಿ ನಾವು ನಿಲ್ಲೋಣ ಅಂತ ಅಂದ್ಕೊಂಡು ಹಾಗೆ ನಿಂತಿದ್ವಿ. ವಿತಿನ್ 5-10 minutesಲ್ಲಿ ಆ ಸನ್ರೈಸ್ ಆಗೋದು ಸ್ಟಾರ್ಟ್ ಆಯಿತು. ಸೊ ನಾವು ಕಂಪ್ಲೀಟ್ಲಿ ಸನ್ರೈಸ್ ಇಲ್ಲದೆ ಇದ್ದಾಗಿಂದ ಸನ್ರೈಸ್ ಬರೋವರೆಗೂ ಕಂಪ್ಲೀಟ್ಲಿ 0 to 100% ನಿಂತ್ಕೊಂಡು ಅಲ್ಲೇ ನೋಡಿದ್ವಿ. ಸಕ್ಕತ್ತಾಗಿತ್ತು ಗೈಸ್. ನೀವು ನೋಡ್ತಿರ್ಬೋದು ನೋಡಿ, ಇಲ್ಲಿ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಕಂಪ್ಲೀಟ್ಲಿ ಒಂಥರ ಆರೆಂಜ್ ಕಲರ್ ಇರುತ್ತಲ್ಲ, ಸೇಮ್ ಆ ಥರನೇ ಈ ಥರನೇ ಇದ್ದಿದ್ದು. ಸಕ್ಕತ್ತಾಗಿತ್ತು. 0 to 100% ಒಂದು ಸನ್ರೈಸ್ ಆಗೋದನ್ನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಷ್ಟು ಸಕ್ಕತ್ತಾಗಿತ್ತು. ಹಾಗೆ ಒಂದಷ್ಟು ವೀಡಿಯೋಸ್ ಫೋಟೋಸ್ಗಳೆಲ್ಲ ತಕ್ಕೊಂಡ್ವಿ. ಮತ್ತು ಮೇನ್ ಏನಂತಂದರೆ ತುಂಬ ಜನ ಇರೋದ್ರಿಂದ ವೀಡಿಯೋಸ್ ಮತ್ತು ಫೋಟೋಸ್ ತೊಗೊಳೋಕ್ಕೂ ನಮ್ಗೆ ಅಷ್ಟೊಂದು ಟೈಮ್ ಸಿಗಲಿಲ್ಲ. ಬಿಕಾಸ್ ಇಲ್ಲಿ ಎವ್ರಿ ಟೈಮ್ ಜನ ಇರ್ತಾರಂತೆ. ಜೀಪ್ ಡ್ರೈವರ್ ಹತ್ರ ನಾವು ಹಾಗೆ ಕೇಳಿ ನೋಡಿದ್ವಿ. ಅವ್ರು ನಮ್ಗೆ ಏನಂತ ಹೇಳಿದ್ರು ಅಂದರೆ ನವಂಬರ್-ಡಿಸೆಂಬರ್ ಮಂತ್ ಟೈಮಲ್ಲಿ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತಂತೆ. ಕ್ಲೌಡ್ ಎಲ್ಲ ಇನ್ನೂ ಕ್ಲಿಯರಾಗಿ ಕಾಣುತ್ತಂತೆ. ಸನ್ರೈಸ್ ಕೂಡ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತಂತೆ. ಇವಾಗ ನಮಗೆ ತಕ್ಕ ಮಟ್ಟಕ್ಕೆ ಒಂಥರ ಚೆನ್ನಾಗೇ ಇತ್ತು. ನೋಡ್ತಿರ್ಬೋದು ನೋಡಿ, ಇಲ್ಲಿ ಒಂಥರ ಏನೋ ಫಾಗ್ ಏನೋ ಕ್ಲೌಡ್ ಎಲ್ಲ ಯಾವ ರೀತಿ ಕಾಣ್ತದೆ ಈ ಥರ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಬೋತ್ ಸನ್ರೈಸ್ ಮತ್ತು ಇದು ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಗೈಸ್. ಫೈನಲಿ ವ್ಯೂ ಪಾಯಿಂಟ್ ನೋಡಿಕೊಂಡು ಸನ್ರೈಸ್ ನೋಡಿದ ಇವತ್ತು ಫುಲ್ ಕಂಪ್ಲೀಟ್ ಆಗಿ ವಿತೌಟ್ ಸನ್ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡು ಬಂದು ಒಂಥರ ತುಂಬ ಚೆನ್ನಾಗಿತ್ತು. ವ್ಯೂ ಪಾಯಿಂಟ್ ಕೂಡ ಇತ್ತು ಅಲ್ಲಿ. ಸೊ ವ್ಯೂ ಪಾಯಿಂಟ್ ಕೂಡ ನೋಡಿದ್ವಿ, ಸನ್ರೈಸ್ ನೋಡಿದ್ವಿ. ಆದ್ರೆ ಏನಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ಸಿಕ್ಕಾಪಟ್ಟೆ ಅಂದ್ರೆ ಸಂಡೇ ಅಲ್ವಾ, ಸೊ ಅದರಿಂದ ಜನ ಜಾಸ್ತಿ ಇದ್ದಾರೆ. ಸೊ ಅದರಲ್ಲಿ ನೋಡ್ಕೊಂಡು ಬಂದ್ವಿ. ಸೊ ನೀವು ಯಾರಾದ್ರೂ ಈ ಕಡೆ ಬರೋರಿದ್ರೆ ನೋಡಿ, ಚೆನ್ನಾಗಿದೆ, ರೆಕಮೆಂಡೆಡ್ ಅಲ್ಲ. ವ್ಯೂ ಪಾಯಿಂಟ್ ವಾಸ್ ಸೋ ಗುಡ್. ಅಂಡ್ ಮೋರ್ ಓವರ್ ನಾವು ಏನು ಜೀಪಲ್ಲಿ ಬಂದ್ವಿ, ಜೀಪ್ ರೈಡ್ ಮಾತ್ರ ಅಲ್ಟಿಮೇಟ್ ಗೈಸ್. ಸಕ್ಕತ್ತಾಗಿತ್ತು. ಕಂಪ್ಲೀಟ್ಲಿ ಆಫ್ ರೋಡಿಂಗು. ಸೊ ಸಕ್ಕತ್ತಾಗಿತ್ತು ಅದು ಮಾತ್ರ ಗೈಸ್. ಈ ಪ್ಲೇಸಿಗೆ ಬರಬೇಕು ಅಂತ ನಾವು ರೂಮ್ನ 2:15 ಅಥವಾ 2:15 ಆಗಿತ್ತು ಮಿಡ್-ನೈಟು. ಆ ಟೈಮಲ್ಲೇ ಚೆಕ್ಔಟ್ ಮಾಡಿದ್ವು ನಾವು. ಸೊ ಅಲ್ಲಿ 2:15 ಬಿಟ್ಟು ಆಲ್ಮೋಸ್ಟ್ 2:15 ಆಗಿತ್ತು.
ಅಲ್ಲಿಂದ ಹೊರಟು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟು 4 ಕಾಲ ಆಯಿತು. ರೋಡೆಲ್ಲ ನಮಗೂ ಬರ್ಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿತ್ತು ಎಲ್ಲ. ಆಮೇಲೆ ಇಲ್ಲಿ ಪ್ಲೇಸ್ ಹತ್ರ ಬಂದಮೇಲೆ ಪಾರ್ಕ್ ಮಾಡ್ದೋ. ಪಾರ್ಕಿಂಗ್ಗೆ 80 ರುಪೀಸ್ ಚಾರ್ಜ್ ಮಾಡಿದ್ರು. ಅದಾದಮೇಲೆ ಜನ ಹೆವಿ ರಶ್ ಇದ್ದರು ಇಲ್ಲಿ ಮಾತ್ರ. ಇವತ್ತು ಸಂಡೇ ಬೇರೆ ವೀಕೆಂಡು, ಜನ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಆಮೇಲೆ ಏನು ಮಾಡಿದ್ದಾರೆ, ಕೆಲವೊಬ್ಬರೆಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ ಜೀಪ್ನೆಲ್ಲ. ಆದರೆ ಇಲ್ಲಿ ಆನ್ಲೈನಲ್ಲಿ ಜೀಪ್ ಬುಕ್ ಮಾಡೋರು ಏನು ಪ್ರಾಬ್ಲಮ್ ಅಂದರೆ, ಕೆಲವೊಂದು ಸಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಕೆಲವೊಂದು ಸಲ ಬರೋದೇ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರೆ, ಈ ಥರ ಮಾಡ್ತಾರೆ. ಸೊ ಬೆಟರ್ ಇಲ್ಲೇ ಬಂದು ಜೀಪ್ ಬುಕ್ ಮಾಡ್ಕೊಳ್ಳೋದು ಬೆಟರ್. ಇಲ್ಲಾಂದರೆ ಸುಮ್ಮನೆ ಅಮೌಂಟ್ ಪೇ ಆಗಿರುತ್ತೆ ಆನ್ಲೈನಲ್ಲಿ, ಇಲ್ಲಿ ಬರಲಿಲ್ಲ ಅಂದರೆ ನಿಮಗೆ ಅಮೌಂಟ್ ಲಾಸ್ ಆಗುತ್ತೆ. ಅಥವಾ ಅವ್ರು ಬೇರೆ ಏನಾದ್ರು ಅರೇಂಜ್ಮೆಂಟ್ ಮಾಡ್ಕೊಡ್ಬೋದು, ಬಟ್ ಅದಕ್ಕಿಂತ ಬೆಟರ್ ಅಂದರೆ ಇಲ್ಲೇ ಬಂದು ಬುಕ್ ಮಾಡ್ಕೊಳ್ಳೋದು. ಇನ್ ಕೇಸ್ ಏನಾದ್ರು ಮಿನಿಮಮ್ ಒಂದು 7 ಜನ ಆದರೂ ಹೋಗ್ಬೋದು ಒಂದು ಜೀಪಲ್ಲಿ. ಸೊ ಬುಕ್ಕಿಂಗ್ ಆನ್ಲೈನ್ ಕೊಡೋದು 5 ಜನ ಅಂತ ನನಗನ್ಸುತ್ತೆ, ನಾನು ನೋಡಿಲ್ಲ. ಇಲ್ಲಿ ಇಬ್ಬರು ಬಂದಿರೋದ್ರಿಂದ ನಾವೇನು ಮಾಡ್ದೋ, ಶೇರಿಂಗಲ್ಲಿ ಹೋಗೋಣ ಅಂತ ಒಂದು 2-3 ಜನ ವಿಚಾರಿಸ್ದು. ಆನ್ಲೈನ್ ಬುಕ್ ಮಾಡಿರೋರು ಒಪ್ಕೊಂಡ್ರು ಒಂದಿಬ್ಬರು, ಬಟ್ ಅವ್ರದ್ದು ಜೀಪ್ ಇರೋದು 5 ಗಂಟೆಗೆ ಅಂತ ಹೇಳಿದ್ರು. ಬಟ್ ನಮಗೆ ರಿಟರ್ನ್ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅನ್ನೋದ್ರಿಂದ ನಾವು ಇನ್ನೊಂದಿಬ್ರನ್ನ ಕೇಳ್ತಾ ಇದ್ದೋ. ಆಮೇಲೆ ಜೀಪ್ ಅವರೇ ಬಂದು ಕೇಳಿದ್ರು, ಬಟ್ ಅವರು ಪರ್ ಪರ್ಸನ್ಗೆ 1200 ರುಪೀಸ್ ಹೇಳಿದ್ರು. ಬಟ್ ಇಲ್ಲಿ ಇರೋ ಪ್ರೈಸೇ 3100 ರುಪೀಸ್ ಇನ್ಕ್ಲೂಡಿಂಗ್ ಎಂಟ್ರಿ ಫೀಸ್ ಒಂದು ಜೀಪಿಂದ. ಸೊ ನಾವೇನು ಮಾಡ್ದೋ, ಇನ್ನೊಂದಿಬ್ರನ್ನ ಕೇಳ್ದೋ, ಅವರು ಕೊನೆಗೆ 1500ಗೆ ಬಂದರು. 1500 ಕೊಟ್ಟರೆ ಕರ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳಿದ್ರು. ಆಮೇಲೆ ನಾವು ಅವ್ರನ್ನ ರಿಜೆಕ್ಟ್ ಮಾಡಿ ಹಂಗೆ ಮುಂದೆ ಹೋಗ್ಬೇಕಾದ್ರೆ ಇನ್ನೊಬ್ಬ ಸಿಕ್ದ. ಅವನು ಹಿಂದೆ ಹೇಳ್ದನು, ಅವ್ನಿಗೆ ಹೇಳ್ದ 1500ಗೆ ಬರಲ್ಲ ಅಂತ ಇದ್ದಾರೆ, ಹೋಗೋಕೆ ಹೋಗ್ಬೇಡ ಅಂತನೋ ಏನೋ ಅಂದ ಅವನು. ಕೊನೆಗೆ ಯಾರೋ ಒಬ್ಬರು ಸರಿ ಆಯಿತು ಬನ್ನಿ 1200ಗೆ ಅಂದ್ಬಿಟ್ಟು ಕರ್ಕೊಂಬಂದರು. ಸೊ ಅಲ್ಲಿಂದ ಹೊರಡೋ ಅಷ್ಟರಲ್ಲೇ ಎಲ್ಲ ವಿಚಾರಿಸ್ಕೊಂಡು 4:45 ಆಗಿತ್ತು. 4:30 4:45 ಆಯಿತು ಹೊರಡೋ ಅಷ್ಟರಲ್ಲಿ, ನಾವು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಅಲ್ಲಿಂದ ಜೀಪ್ನ. ಸೊ ಇಲ್ಲಿಗೆ ಆಲ್ಮೋಸ್ಟ್ 45 ಮಿನಿಟ್ಸಿಗೆ ಬಂದರು. ಆಲ್ಮೋಸ್ಟ್ ಇದು ಫುಲ್ಲು ಆಫ್ ರೋಡಿಂಗೇ. ಒಂದು ಜೀಪ್ ಹೋದರೆ ಇನ್ನೊಂದು ಜೀಪ್ ಬರೋಕ್ಕಾಗಲ್ಲ, ಆ ಥರ ಇದೆ ರೋಡ್ ಇದು. ಫುಲ್ಲು ಕಂಪ್ಲೀಟ್ಲಿ ಆಫ್ ರೋಡಿಂಗು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಜೀಪ್ ರೈಡ್ ಮಾತ್ರ. ಏನಾದ್ರು ವಿಸಿಟ್ ಮಾಡಬೇಕು ಅಂತಿದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಆ್ಯಂಡ್ ಆಲ್ಸೋ ಇಲ್ಲಿ ಸನ್ರೈಸು ನೋಡೋಕ್ಕೆ ಸಖತ್ತಾಗಿರುತ್ತೆ. ಸೊ ಕಂಪ್ಲೀಟ್ 0 to 100 ಸನ್ರೈಸ್ ನೋಡ್ಬೋದು ಇಲ್ಲಿ ನೀವು. ಸನ್ ಹೆಂಗೆ ಬರ್ತಾ ಇತ್ತು ಅದೆಲ್ಲ ನೋಡ್ಬೋದು ನೀವು ಕ್ಲಿಯರ್ ಆಗಿ. ಆಮೇಲೆ ಇಲ್ಲಿ ಫಾಗ್ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ ಎಲ್ಲ. ಜೀಪ್ ಅವ್ರ ಹತ್ರ ಕೇಳ್ದು. ಸೊ ಅವರು ಏನಂತ ಹೇಳಿದ್ರು ಅಂದರೆ, ಡಿಸೆಂಬರಲ್ಲಿ ಇನ್ನೂ ಸೂಪರ್ ಆಗಿರುತ್ತೆ ಇದು ಅಂದ್ಬಿಟ್ಟು ಒಂದಷ್ಟು ವೀಡಿಯೋಸ್ ಎಲ್ಲ ತೋರಿಸಿದ್ರು ಅವರು, ಯಾವ ಥರ ಇರುತ್ತೆ ಇಲ್ಲಿ ಅಂತ. ಅದನ್ನು ವಿಡಿಯೋ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ನೀವೇನಾರ ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡ್ರಿ ಅಂದ್ರೆ ಆದಷ್ಟು ಡಿಸೆಂಬರ್ ನವೆಂಬರ್ ಟೈಮಲ್ಲಿ ಬನ್ನಿ. ಸೊ ಅವಾಗಿನ ವೆದರ್ ಇನ್ನ ಚೆನ್ನಾಗಿರುತ್ತೆ. ಮಳೆ ಏನಾದ್ರು ಬಂತು ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲಿ ಅಲೋ ಮಾಡಲ್ಲ, ಕಂಪ್ಲೀಟ್ಲಿ ಟ್ರೆಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇಲ್ಲಿ ಏನು ಮೇನ್ ಅಂತಂದ್ರೆ ಆಫ್ ರೋಡಿಂಗ್ ಸಕ್ಕದಾಗಿರುತ್ತೆ, ಮತ್ತೆ ಸನ್ ರೈಸ್ ಅದು ಕೂಡ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ರೋಡ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಕೆಳಗಡೆ ಹೋಗ್ತಾ ಹೋಗ್ತಾ ಇನ್ನ ಫುಲ್ ಕಂಪ್ಲೀಟ್ಲಿ ಕಲ್ಗಳಿದಾವೆ. ನಾನು ಅದು ವಿಡಿಯೋಗಳನ್ನ ಹಾಕ್ತೀನಿ. ಸೊ ಯಾವ ರೀತಿ ಕಾಣುತ್ತೆ, ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು. ಅಂಡ್ ಆಲ್ಸೋ ಜೀಪ್ ಬಂದು ನೋಡಿ, ಇಲ್ಲಿ ಇಬ್ರು ಕೂರ್ಬೋದು, ಇಲ್ಲೊಂದು ಸೀಟ್ ಇದೆ, ಇಲ್ಲೊಂದು ಸೀಟ್ ಇದೆ. ಹಾಗೆ ಇಲ್ಲಿ 3 ಜನ ಕೂತ್ಕೋಬಹುದು, ಫ್ರಂಟ್ ಅಲ್ಲಿ ಇಬ್ರು ಕೂರ್ಬೋದು, ಅಷ್ಟು ಜಾಗ ಇದೆ. ಇಲ್ಲ ಹಿಂದೆ 4 ಜನ ಕೂರ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ. ಮಾಡಿದಿರೋ 4 ಜನಕ್ಕೆ ಮಾಡಿರೋರು ಯಾರು ಸಿಗ್ಲಿಲ್ವಲ್ಲ, ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ರು. ಕೊಲುಕುಮಲೈಯಲ್ಲಿ ಜೀಪ್ ಎಕ್ಸ್ಪೀರಿಯನ್ಸ್ ನೋಡಿ ಈ ಥರ ಇರುತ್ತೆ ಎಕ್ಸಾಕ್ಟ್ಲಿ. ಸೊ ಕುತ್ಕೊಂಡ್ರೆ ಆ ಕಡೆ ಈ ಕಡೆ ಅಲ್ಲಾಡ್ತಿರ್ತೀವಿ ಅಷ್ಟು. ಅದು ಆಫ್ ರೋಡಿಂಗ್ ಇರೋದ್ರಿಂದ ರೋಡು ಕಂಪ್ಲೀಟ್ಲಿ ಶೇಕ್ ಆಗ್ತಾ ಇರುತ್ತೆ ಜೀಪ್ ಎಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಒಂದು ಜೀಪ್ ಬರ್ತಿದ್ರೆ ಇನ್ನೊಂದು ಜೀಪ್ಗೆ ಹೋಗೋದಕ್ಕೆ ಜಾಗನೇ ಇರೋದಿಲ್ಲ, ಬಿಕಾಸ್ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಬರ್ತಾರೆ. ಸೊ ತುಂಬ ಚಿಕ್ಕ ಜಾಗ, ಬಿಕಾಸ್ ಇದೊಂದು ಟೀ ಎಸ್ಟೇಟ್ ಮಧ್ಯೆ ಇರೋ ಒಂದು ಪ್ಲೇಸ್, ಅದು ಪೀಕ್ ಅದು. ಸೊ ಹಾಗಾಗಿ ಒಂದು ಜೀಪ್ ಬಂದರೆ ಇನ್ನೊಂದು ಜೀಪ್ ಬರೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ನೋಡ್ತಿರ್ಬೋದು ನೋಡಿ ನೀವು, ರೋಡು ಫುಲ್ ಕಂಪ್ಲೀಟ್ಲಿ ಕಲ್ಗಳೇ ಇದ್ದಾವೆ, ಆಫ್ ರೋಡಿಂಗ್ ಇದ್ದಾವೆ. ಸೊ ನಾರ್ಮಲ್ ಕಾರು ಅದೆಲ್ಲ ಹೋಗೋದಕ್ಕಾಗಲ್ಲ, ಜೀಪಲ್ಲೇ ಹೋಗಬೇಕು. ಬಟ್ ಮಸ್ತಾಗಿದೆ. ಮತ್ತು ಇನ್ನೊಂದು ಏನು ಅಂತಂದರೆ, ರಿಟರ್ನ್ ಬರುವಾಗ ಮಧ್ಯದಲ್ಲಿ ಒಂದು ಬ್ರೇಕ್ ಕೊಡ್ತಾರೆ. ಅಲ್ಲೊಂದು ಟೀ ಎಸ್ಟೇಟ್ ಇದೆ, ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಒಂದು 15 to 20 ಮಿನಿಟ್ಸ್ ನಮಗೆ ಟೈಮ್ ಕೊಡ್ತಾರೆ. ಸೊ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋರು ವಿಡಿಯೋ ಮಾಡಿಕೊಂಡು, ಅಥವಾ ಫೋಟೋ ತೊಗೊಂಡು ಬರ್ಬೋದು. ಆರಾಮಾಗಿ ಒಂದು 20 to 30 ಮಿನಿಟ್ಸ್ ಅವರು ಟೈಮ್ ಕೊಡ್ತಾರೆ ಜೀಪ್ ಡ್ರೈವರು. ಸೊ ನೀವಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಇಲ್ಲಿ ಫುಲ್ಲು ಕಲ್ಲಿದೆ. ಜೀಪ್ ರೈಡ್ ಮಾತ್ರ ಗೈಸ್ ನೆಕ್ಸ್ಟ್ ಲೆವೆಲ್. ನಾನು ವೈನಾಡಲ್ಲೂ ಜೀಪ್ ರೈಡ್ಗೆ ಹೋಗಿದ್ದೀನಿ, ಬಟ್ ಅದಕ್ಕಿಂತ ಇಲ್ಲಿ ಸಕ್ಕದಾಗಿತ್ತು. ಅಲ್ಲಿಂದ ಬರೋ ಅಷ್ಟರಲ್ಲಿ ಆಲ್ರೆಡಿ ಹೊಟ್ಟೆ ಹಸಿವಾಗಿತ್ತು. ನಿಯರ್ ಬೈ ಅಲ್ಲಿ ಹೋಟೆಲ್ ಇದೆಯಾ ಅಂತ ನೋಡಿದಾಗ ನಮಗೊಂದು ಹೋಟೆಲ್ ಕಾಣಿಸ್ತು. ಸೊ ಅಲ್ಲೇ ಹೋಗಿ ಇಡ್ಲಿ ಮತ್ತು ದೋಸೆನ ತೊಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಇದಾದ್ಮೇಲೆ ಏನಾದ್ರು ಅಡ್ವೆಂಚರ್ ಟ್ರೈ ಮಾಡಬೇಕು ಅಂದ್ಬಿಟ್ಟು ನೋಡಿದಾಗ ನಮಗೆ ಇಂಡಿಯಾದ್ರೆ ಲಾಂಗೆಸ್ಟ್ ಜಿಪ್ ಲೈನ್ ಇದೆ ಅಂತ ನಮ್ಗೆ ಗೊತ್ತಾಯಿತು. ಸೊ ಅಲ್ಲಿಗೆ ಹೋದಾಗ ಏನಾಯಿತು ಅಂದರೆ, ಸೊ ಅದ್ರ ಬಗ್ಗೆ ವಿಚಾರಿಸಿದ್ವಿ. ಸೊ ಅಲ್ಲಿ ಈಗಲ್ ಫ್ಲೈಟ್ ಜಿಪ್ ಲೈನ್ ಅಂತ ಒಂದು ಇತ್ತು. ಸೊ ಅದು ಬಂದು 1.8
ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು. ಸೊ ಅದು ಒನ್ ಆಫ್ ದ ಇಂಡಿಯಾಸ್ ಲಾಂಗೆಸ್ಟ್ ಜಿಪ್ ಲೈನ್. ಸೊ ಅದನ್ನು ಆಡೋಣ ಅಂತ ಅಂದ್ಬಿಟ್ಟು ಮನ್ಸು ಮಾಡಿ ಹೋದ್ವಿ, ಬಿಕಾಸ್ ಇಟ್ ವಾಸ್ ವೆರಿ ಕಾಸ್ಟ್ಲಿಯರ್. ಮನ್ಸು ಮಾಡಿ ಹೋದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಜಸ್ಟ್ ಹಾಗೆ ವಿಚಾರಿಸ್ತಿದ್ವಿ ಹೇಗಿದೆ ಅಲ್ಲಿ ಸುತ್ತಮುತ್ತ ಗ್ರೀನರಿ ಆಗಿದೆ ಏನು ಅಂತೆಲ್ಲ ವಿಚಾರಿಸ್ತಿದ್ವಿ. ಸೊ ಅವಾಗ ಗೊತ್ತಾಯಿತು ಗ್ರೀನರಿ ಇಲ್ಲ, ಅದೆಲ್ಲ ಅಲ್ಲಿ ಕಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಮತ್ತು ಕೆಲವೊಂದು ರೆಫರೆನ್ಸ್ ವೀಡಿಯೋಸ್ ಕೂಡ ನೋಡ್ತಾ ಇದ್ವಿ, ರೀಸೆಂಟ್ ವೀಡಿಯೋ. ಸೊ ಅದರಲ್ಲೂ ಕೂಡ ಗ್ರೀನರಿ ಇರಲಿಲ್ಲ. ಬಟ್ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅದು ನೋಡಿದ್ಮೇಲೆ, ಬಿಕಾಸ್ ಪ್ರೈಸ್ ಬಂದು 3.5K ಪ್ಲಸ್ GST ಇದ್ದಿದ್ದು. ಸೊ ಅಷ್ಟು ಅಮೌಂಟ್ ಕೊಟ್ಟು ನಾವು ಅಲ್ಲಿನ ವೆದರ್ ಚೆನ್ನಾಗಿಲ್ಲ ಅಂತಂದರೆ ಇಟ್ಸ್ ಆಫ್ ವೇಸ್ಟ್ ಅನ್ನಿಸ್ತು. ಸೊ ಅದಕ್ಕೆ ನಾವು ರಿಟರ್ನ್ ಆಗಿಬಿಟ್ವಿ. ಸೊ ಅಲ್ಲಿಂದನೇ ಆನ್ ದಿ ವೇ ಬರ್ಬೇಕಾದ್ರೆ ಇನ್ನೊಂದು ಜಿಪ್ ಲೈನ್ ಇತ್ತದು. ಸೊ ಅದು ಒಂದು 700 ಮೀಟರ್ಸು ಒನ್ ವೇ, 700 ಮೀಟರ್ಸ್ ಜಿಪ್ ಲೈನ್. ಮತ್ತು ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿಗೆ ಹೋಗಿ ಜಿಪ್ ಲೈನ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಸೊ ಆ ಜಿಪ್ ಲೈನ್ ಚೆನ್ನಾಗಿತ್ತು. ಸೊ ಅಲ್ಲಿನ ಬ್ಯಾಕ್ಗ್ರೌಂಡು ಎಲ್ಲ ಗ್ರೀನರಿ ಆಗಿತ್ತು. ಸೊ ಅದು ಚೆನ್ನಾಗಿತ್ತು, ಅದು ಮಾಡ್ಕೊಂಡ್ವಿ. ಶಿವ, ಹಾಂ, ಜಿಪ್ ಲೈನ್ ಹೋಗೋಣವಾ? ಎಸ್ ಹೋಗುವ. ಕಮ್ ಲೆಟ್ಸ್ ಗೋ. ಟಿಕೆಟ್ ಇದೆ. ನಾವು ಚೂಸ್ ಮಾಡಿದ್ದು ಡ್ಯೂಯಲ್ ಜಿಪ್ ಲೈನ್. ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಇಬ್ರಿಗೂ ಕೂಡ ಹೆಲ್ಮೆಟ್ ಹಾಕಿದ್ರು. ಹೆಲ್ಮೆಟ್ ಹಾಕಿಸ್ಕೊಂಡು ಜಿಪ್ ಲೈನ್ ಮಾಡೋದಕ್ಕೆ ಅಂತ ನಾವಂತೂ ರೆಡಿ ಆದ್ವಿ. ಸೊ ರೆಡಿ ಆದಮೇಲೆ ಶಿವ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು, ಬಿಕಾಸ್ ನನಗೂ ಕೂಡ ವಿಡಿಯೋ ಮಾಡಿಸ್ಕೊಳ್ಬೇಕು ಅನ್ನೋದಿತ್ತು. ಸೊ ಅವರು ಒಂದು ಕೈಲಿ ರೋಪ್ನ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಬಂದರು. ನನಗೆ ಜಸ್ಟ್ ಒಂದು ಕೈ ಬಿಡೋದಕ್ಕೆ ನನಗೆ ಹೆವಿ ಭಯ ಆಗ್ತಿತ್ತು. ಬಟ್ ಅವ್ರು ಅದು ಹೇಗೆ ವಿಡಿಯೋ ಮಾಡಿಕೊಂಡು ಜಿಪ್ಲೈನ್ ಮಾಡ್ಕೊಂಡು ಬಂದರು ನನಗಂತೂ ಗೊತ್ತಿಲ್ಲ. ಈ ವಾಸ್ ವೆರಿ ಬ್ರೇವ್ ಅಂತ ಅನ್ನಿಸ್ತು. ಅದು ನೋಡಿದ್ಮೇಲೆ ತುಂಬ ಧೈರ್ಯ ಇದೆ ಅಂತ ಅನ್ನಿಸ್ತು. ಸೊ ಫೈನಲಿ ಜಿಪ್ಲೈನ್ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಆನ್ ದಿ ವೇ ನಮಗೆ ಯಾವ್ದಾರ ಬೇರೆ ಪ್ಲೇಸಸ್ ಕಾಣಿಸ್ತು ಅಂದರೆ ಅದನ್ನ ನೋಡಿಕೊಂಡು ಹಾಗೆ ಬರ್ತೀವಿ. ಸೊ ಹೊರಟಿದ್ದೀವಿ ಗೈಸ್. ಸೊ ಬೆಂಗಳೂರಿಗೆ ನಮಗೆ 472 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ 11 hours 33 minutes ಇದೆ. ಸೊ ಅದು ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಮೋಸ್ಟ್ಲಿ ಕಮ್ಮಿ ಅಂತೂ ಆಗಲ್ಲ, ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಗೈಸ್, ಮುನ್ನಾರ್ ಸಿಟಿಲಿ ಒಂದು ಸ್ಟಾಪ್ ಕೊಟ್ಟಿದ್ವಿ, ಬಿಕಾಸ್ ಬನಾನಾ ಚಿಪ್ಸ್ ಮತ್ತು ಜಾಕ್ ಫ್ರೂಟ್ ಚಿಪ್ಸ್ ತೊಗೊಳೋದಿತ್ತು. ಹಾಗೆ ನಾನು ಫ್ರಿಜ್ ಮ್ಯಾಗ್ನೆಟ್ ತೊಗೊಳೋದಿತ್ತು. ಆ್ಯಕ್ಚುಲಿ ನೆನ್ನೆ ಹೋಗಿದ್ದ ಪ್ಲೇಸಲ್ಲೆಲ್ಲ ಅಲ್ಲೇ ತೊಗೋಬೋದಿತ್ತು, ನಂಗೆ ಅಲ್ಲೇ ಇಷ್ಟ ಆಗಿತ್ತು. ಬಟ್ ಪ್ರೈಸ್ ಜಾಸ್ತಿ ಅಂದ್ಕೊಂಡು ಸುಮ್ಮನೆ ಬಂದೆ. ಇಲ್ಲೂ ಆ್ಯಕ್ಚುಲಿ ಸೇಮ್ ಪ್ರೈಸ್ ಆಗಿತ್ತು. ಬಟ್ ಏನೂ ಮಾಡೋಕ್ಕಲ್ಲ, ನಾನು ತೊಗೊಳ್ಬೇಕು ಅನ್ನೋದಿತ್ತು. ಸೊ ತೊಗೊಂಡು ಬಂದೆ. ಇದು ಒಂಥರ ಚೆನ್ನಾಗಿದೆ ಈ ಮ್ಯಾಗ್ನೆಟ್, ಸೊ ಅದಕ್ಕೆ ತೊಗೊಂಡೆ. ಆನ್ ದಿ ವೇ ನಾನಂತೂ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದೆ. ಮತ್ತು ಆನ್ ದಿ ವೇ ಏನು ಸಿಕ್ತು ಅಂತಂದರೆ ಇಲ್ಲಿ ನೋಡಿ ಪಿಕಾಕ್ ಕಾಣಿಸ್ತು. ಎಷ್ಟು ನಿಯರ್ ಬೈಯಲ್ಲಿ ಇತ್ತು ಅಂದರೆ ನಮ್ಮ ಕಾರ್ಗೂ ಅದಕ್ಕೂ ತುಂಬ ನಿಯರ್ ಬೈ, ಜಸ್ಟ್ ಒಂದು ಹೆಜ್ಜೆ ಅಷ್ಟು ದೂರ ಅಷ್ಟೇ. ಜಸ್ಟ್ ನಾವು ಮಾತಾಡ್ಸಿದ್ರೆ ಅದು ಕೂಡ ನಿಯರ್ ಬೈ ಬರ್ತಿತ್ತು. ಬಟ್ ನನಗೆ ಅಟ್ ದ ಸೇಮ್ ಟೈಮ್ ನನಗೆ ಸ್ವಲ್ಪ ಭಯ ಆಗ್ತಿತ್ತು, ಎಲ್ಲಿ ಕಾರ್ಗೆ ಬಂದು ಹಾರ್ಕೊಂಡು ಕೂರುತ್ತೋ ಅನ್ನೋದು ತುಂಬ ಭಯ ಆಯಿತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.